श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीष शत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ತೃತೀಯೋಧ್ಯಾಯದಲ್ಲಿ 21ನೇ ಶ್ಲೋಕ. भारः परं पट्टि किरीटजुष्टम् अप्युत्तमाङ्गं न नमेन्मुकुन्दं शावौ करौ नो कुरुतः सपर्यां हरेर्लसत् काञ्चन कङ्कणौ वा. ಪರಮಾತ್ಮನ ಕುರಿತಾದ ಸೇವೆಗಳು, ಪರಮಾತ್ಮನ ಕುರಿತಾಗಿ ಹರಿಕಥೆ ಕೇಳೋದು, ದೇವರ ಪೂಜೆ ಮಾಡೋದು, ದೇವರಿಗೆ ನಮಸ್ಕಾರಾದಿಗಳನ್ನು ಮಾಡೋದು, ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅವರ ಒಂದೇ ಲೈನಲ್ಲಿ ಒಂದೇ ಹೇಳಬೇಕು ಅಂದ್ರೆ ಅವ್ರು ಬದುಕಿದ್ದೇ ವ್ಯರ್ಥ ಅಂತ ಹೇಳ್ಬಿಟ್ರು. ಪಶವಃ, ಪ್ರಾಣಿಗಳು ಬದುಕಿದ್ರೆ ಮನುಷ್ಯ ಜನ್ಮ ಯಾತಕ್ಕೆ? ಮನುಷ್ಯ ಜನ್ಮ ಚಿಂತನೆ ಮಾಡಿ, ಒಳ್ಳೇದು ಕೆಟ್ಟದ್ದು ಚಿಂತನೆ ಮಾಡಿ, ದೇವರಲ್ಲಿ ಭಕ್ತಿ ಮಾಡಿ, ದೇವರ ವಿಚಾರ ಸಾಧನೆ ಮಾಡೋದಕ್ಕಾಗಿ ಇರೋದು. ಅದನ್ನೇ ಹೇಳ್ತಾ ಇದ್ದಾರೆ. ಭಾರಃ ಪರಂ ಪಟ್ಟಿ ಕಿರೀಟ ಜುಷ್ಟಂ. ಪಟ್ಟೇನ, ಕೆಲವರು ತಲೆಯಲ್ಲಿ ಈ ಪೇಟ ತರ ಕಟ್ಕೊಂಡಿರ್ತಾರೆ. ಅನೇಕ ಜನರನ್ನ ನಾವು ನೋಡಿರ್ತೀವಿ, ತಲೆಯಲ್ಲಿ ಒಂಥರ ಬಟ್ಟೆ ತರ ಕಟ್ಕೊಂಡಿರ್ತಾರೆ. ಕೆಲವರು ಕಿರೀಟ ಹಾಕೊಂಡಿರ್ತಾರೆ, ರಾಜರಾಗಿರತಕ್ಕವರು. ಅಂಥವರು ಅದು ಉತ್ತಮ ಅಂಗ, ಶರೀರದಲ್ಲಿ ಉತ್ತಮ ಅಂಗ ಅಂದ್ರೆ ತಲೆ. ಅಂತ ತಲೆ ಯಾವ ಪರಮಾತ್ಮನಿಗೆ ನಮಸ್ಕಾರ ಮಾಡಿಲ್ಲ ಹಾಗೆ ಅಂದ್ರೆ ಪರಂ ಕೇವಲಂ ಭಾರಃ ಏವ, ಸುಮ್ಮನೆ ಅದು ಭಾರ ಅಷ್ಟೇ, ಅದರಿಂದ ಏನು ಉಪಯೋಗ ಇಲ್ಲ ಅಂತ. ಇನ್ನು ಶಾವೌ ಕರೌನೋ ಕುರುತ ಸಪರ್ಯಾಂ ಹರೇರ್ಲಸತ್ ಕಾಂಚನ ಕಂಕಣವ್ವ. ಇನ್ನು ಯಾರ ಕೈ ಪರಮಾತ್ಮನ ಪೂಜೆಯನ್ನ ಮಾಡೋದಿಲ್ಲ, ಅದರಲ್ಲಿ ಹರೇರ್ ಲಸತ್ ಕಾಂಚನ ಕಂಕಣ ಅದವು, ಬಂಗಾರದ ಕಂಕಣ, ಬಳೆಗಿಳೆ ಮುಂತಾದವುಗಳನ್ನು ಹಾಕೊಂಡಿದ್ರೂ ಕೂಡ ಅಂತ ಕೈ ಅದು ಎಂಥದು? ಅದು ಹೆಣದ ಕೈಗಳಂತೆ. ಹೆಣಕ್ಕೂ ಕೈಗಳಿದೆ, ಆದರೆ ದೇವರ ಸೇವೆ ಮಾಡುವುದಿಲ್ಲ. ಒಳ್ಳೆ ಕೈಕಾಲುಗಳು ಕೊಟ್ಟಿದ್ದಾಗ ದೇವರ ಮಂದಿರಕ್ಕೆ ಮಾರ್ಜನ ಮಾಡೋದು, ಸ್ವಚ್ಛ ಮಾಡೋದು ಇತ್ಯಾದಿಗಳನ್ನ ಮಾಡಬೇಕು. ಗ್ರಂಥಗಳನ್ನ ಬರೆಯೋದು, ವೇದ ಭಾಗವತ ಇತ್ಯಾದಿಗಳನ್ನ ಬರೆಯೋದು ಎಲ್ಲ ಒಳ್ಳೆ ಅಭ್ಯಾಸ ಇದೆಲ್ಲ. ಅದಕ್ಕಾಗಿ ಕೈಗಳನ್ನ ದೇವರು ಕೊಟ್ಟಿರೋದು, ಪರಮಾತ್ಮನ ಸೇವೆ ಮಾಡುವುದಕ್ಕಾಗಿ. ಅದನ್ನು ಬಿಟ್ಟು ಮಿಕ್ಕಿದ ಎಲ್ಲಾ ಕೆಲಸ ಕೈಕಾಲುಗಳಿಂದ ಮಾಡಿದ್ರೆ ಅದು ಹೆಣದ ಕೈಗೆ ಸಮಾನ ಹಾಗೆ ಅಂತ ಹೇಳ್ತಾರೆ. ಶೌನಕಾದಿಗಳು ಹೇಳುವ ಮಾತಿವೆಲ್ಲ. ಇನ್ನು
ಬರ್ಹಾಯತೆ ಯೇ ನಯನೇ ನರಾಣಾಂ ಲಿಂಗಾನಿ ವಿಷ್ಣೋ ನ ನಿರೀಕ್ಷತೋ ಯೇ ಪಾದೋ ನೃಣಾಂ ತೌ ದ್ರುಮಜನ್ಮ ಭಾಜೋ ಕ್ಷೇತ್ರಾನಿ ನಾನು ವ್ರಜತೋ ಹರೇರ್ಯೌ. ಇನ್ನು ದೇವರ ಕಣ್ಣುಗಳಿರೋದು ದೇವರ ಪ್ರತಿಮೆಗಳನ್ನು ನೋಡೋದಕ್ಕೆ. ಉಡುಪಿ ದ್ವಾರಕಾ ಅಂತೆಲ್ಲ ಇದೆ ನೋಡಿ, ದೇವರ ಪ್ರತಿಮೆ ಅದ್ಭುತವಾಗಿ ಇರುತ್ತವೆ, ಅದನ್ನೆಲ್ಲ ಹೋಗಿ ನೋಡಬೇಕು ಅಂತಾರೆ. ಅದು ನೋಡಿಲ್ಲ ಹಾಗೆ ಅಂದ್ರೆ ಕಣ್ಣುಗಳು ಈ ನವಿಲ್ಗರಿ ಅಂದ್ರೆ ಪೀಕಾಕಿನ ಕಣ್ಣು ಇದ್ದ ಹಾಗೆ, ನೋಡಕ್ಕೆ ಚಂದ ಅಷ್ಟೆ, ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅಂತ. ಅದು ನವಿಲ್ಗರಿ ಅಂದ್ರೆ ಪೀಕಾಕಿನ ಕಣ್ಣು ಅಂದ್ರೆ ಅದನ್ನ ನೋಡ್ಲಿಕ್ಕೆ ಬಳಸುವ ಕಣ್ಣ ಅಲ್ಲ, ಅದರ ರೆಕ್ಕೆಯಲ್ಲಿ ಮಯೂರ ಪಿಚ್ಛ ಅಂತ ಕರೀತಾರೆ. ಅಲ್ಲೂ ಕೂಡ ಒಂದು ಕಣ್ಣಿನ ಶೇಪಲ್ಲಿ ರೌಂಡ್ ರೌಂಡ್ ಆಗಿ ಇರುತ್ತದೆ, ನೋಡೋದಕ್ಕೆ ಚಂದ ಅದಷ್ಟೇ, ಅದರಿಂದ ಏನು ಉಪಯೋಗ ಇಲ್ಲ. ಆ ತರದ ಕಣ್ಣು ಇದ್ದಾಗೆ. ಹರೇಹೇ ಲಿಂಗಾನಿ ವಿಷ್ಣೋಹೋ ಅಂತ ಬರೀತಾರೆ. ವಿಷ್ಣುವಿನ ಲಿಂಗ ಅಂದ್ರೆ ಯಾವುದು? ಪ್ರತಿಮಾ, ದೇವರ ಪ್ರತಿಮೆಗಳು. ಶಾಲಿಗ್ರಾಮ ಮನೆಯಲ್ಲೇ ಇದೆ ಶಾಲಿಗ್ರಾಮ ಪ್ರತಿಮೆ, ದೇವರ ಪ್ರತಿಮೆ. ಅದನ್ನೆಲ್ಲ ನೋಡೋದಕ್ಕಾಗಿ ಯಾರು ಕಣ್ಣು ಬಳಸಲಿಲ್ಲ ಅವರ ಕಣ್ಣು ಆ ನವಿಲ್ ಗರಿಯಲ್ಲಿ ಇರತಕ್ಕ ಕಣ್ಣು ಇದ್ದಾಗೆ, ಏನು ಉಪಯೋಗ ಇಲ್ಲ ಅಂತ ಅರ್ಥ. ಇನ್ನು ಪರಮಾತ್ಮನ ಅನೇಕ ತೀರ್ಥಕ್ಷೇತ್ರಗಳಿದೆ. ಆ ತೀರ್ಥಕ್ಷೇತ್ರಗಳಿಗೆ ಹೋಗದೇ ಇರುವ ಕಾಲುಗಳು, ಅದು ಚಲನೆ ಬಲನೆ ಇದೆ, ಆದರೂ ಕೂಡ ಅದರ ಪ್ರಯೋಜನ ಏನು? ಧ್ರುಮಜನ್ಮ ಭಾಜವು. ಧ್ರುವ ಅಂದ್ರೆ ಮರ, ಅಲಗಾಡಿದ್ರು ಅದು ಮರ ಇದ್ದಾಗೆ ಅಷ್ಟೆ, ಎತ್ತರಕ್ಕೆ ಬೆಳೆದಿರುತ್ತದೆ ಕಾಲು ಅಷ್ಟೆ, ಏನು ಉಪಯೋಗ ಇಲ್ಲ ಅಂತ. ಪುರೇ ಗೃಹೇ ದೇಹೇ ಕೇದಾರೇ ಯೋನಿ ಭಾರ್ಯಯೋಹೋ ಪುಣ್ಯಸ್ಥಾನೇ ಸಮೂಹೇ ಚ ಘೃತಂ ಆಜ್ಯಾಂಬು ಸರ್ಪಿಶೋರಿತಿ, ಹಾಗೆ ಅಂತ. ಅನೇಕ ಪುಣ್ಯಸ್ಥಾನಗಳಿದೆ, ಪುಣ್ಯಸ್ಥಾನಕ್ಕೆ ಹೋಗೋದಕ್ಕೆ ಕಾಲುಗಳನ್ನು ಬಳಸಬೇಕು, ಹೋಗಿ ದೇವರ ದರ್ಶನ ಮಾಡಿ ಬರಬೇಕು. ಇಲ್ಲದಿದ್ರೆ ಅದು ಮರಗಳಿದ್ದಾಗೆ ಅಷ್ಟೇ, ಎತ್ತರಕ್ಕೆ ಬೆಳೆದಿರ್ತದೆ, ಅದು ನಿಜವಾದ ಫಲ ಅಲ್ಲ ಅಂತ. ಇನ್ನು ಜೀವಚ್ಛವೋ ಭಾಗವತಾಂಗ್ರಿರೇಣಂ ನ ಜಾತು ಮರ್ತ್ಯೋಭಿಲೇಷತಯಸ್ತು ಶ್ರೀ ವಿಷ್ಣುಪದ್ಯ ಮನುಜಸ್ತುಲಸ್ಯಾಹ ಶ್ವಶಚ್ಛವೋ ಯಸ್ತು ನ ವೇದಗಂಧಂ. ಭಾಗವತಾಂಗ್ರಿ ರೇಣುಂ, ಪರಮಾತ್ಮನ ಭಕ್ತರ ಪಾದಧೂಳಿ. ದೇವರ ಪಾದಧೂಳಿ ನಮಗೆ ಸಿಗೋದಿಲ್ಲ, ಆದರೆ ದೇವರ ಭಕ್ತರ ಪಾದಧೂಳಿ ನಮಗೆ ಸಿಗ್ತದೆ. ಯಾವ ಪುರುಷ ದೇವರ ಭಕ್ತರ ಪಾದಧೂಳಿಯನ್ನ ಬಯಸೋದಿಲ್ಲ, ಅದನ್ನ ಪೂಜೆ ಮಾಡಿ ಬ್ರಾಹ್ಮಣರ ಪಾದೋದಕ ಪ್ರೋಕ್ಷಣೆ ಮಾಡಿಕೊಳ್ಳೋದಿಲ್ಲ, ಅಂತ ಜನರು ಜೀವಚ್ಛವ, ಬದುಕಿದರೂ ಶವ ಇದ್ದಾಗೆ, ಬದುಕಿದ್ದರೂ ಸತ್ತಂತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪರಮಾತ್ಮನ ಪಾದಕ್ಕೆ ಶ್ರೀ ವಿಷ್ಣು ಪದ್ಯ ಮನುಜಸ್ ತುಳಸ್ಯಾಹ, ಪರಮಾತ್ಮನ ಪಾದದಲ್ಲಿ ಸಮರ್ಪಿತವಾದ ತುಳಸಿ ಮುಂತಾದ ಪರಿಮಳಗಳನ್ನು ಆಘ್ರಾಣಿಸದ ಆ ಮೂಗು ಏನಿದೆ, ಸ್ವಚ್ಛವ. ಸಾಮಾನ್ಯ ಹೆಣ ಉಸಿರಾಡೋದಿಲ್ಲ, ಆದರೆ ಇಲ್ಲಿ ಒಂದು ವಿಶಿಷ್ಟ, ಉಸಿರಾಡ್ತಾ ಇರುವ ಹೆಣ ಅಂತ ಹೇಳ್ತಾರೆ. ಸುಮ್ಮನೆ ಉಸಿರಾಡ್ತದೆ ಅಷ್ಟೆ, ಹೆಣ ಇದ್ದಂಗೆ ಇರ್ತಾನೆ ಅವನಷ್ಟೆ. ಅದರಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ನಿರ್ಮಾಲ್ಯ, ಹೂವು, ತುಳಸಿ ಮುಂತಾದವುಗಳನ್ನೆಲ್ಲ ಮೂಸಿ ನೋಡಬೇಕು, ಆಗ ಮೂಗು ಶುದ್ಧವಾಗ್ತದೆ, ಮನಸ್ಸಿಗೆ ಒಂದು ನೈರ್ಮಲ್ಯ ಸಿಗ್ತದೆ, ಹಾಗೆ ಅಂತ. ತದಶ್ಮಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೈರ್ ಹರಿನಾಮಧೇಯೈಃ ನ ವಿಕ್ರಿಯೇತಾಥ ಮುಖೇ ವಿಕಾರೋ ನೇತ್ರೇ ಜಲಂ ಗಾತ್ರರುಹೇಷು ಹರ್ಷಃ.
ಪರಮಾತ್ಮನ ತದಶ್ಮಸಾರಂ ಹೃದಯಂ ವದೇದಂ ಯದ್ ಗೃಹ್ಯಮಾಣೈಹಿ ಹರಿನಾಮಧೇಯೈಹಿ. ಹರಿನಾಮ ಸ್ಮರಣೆ ಯಾರಾவது ಹೇಳ್ತಾರೆ, ಆ ನಾಮಸ್ಮರಣೆ ಮಾಡಿದಾಗ ನಮ್ಮ ಕಿವಿಯಲ್ಲಿ ಆ ನಾಮ ಬೀಳ್ತದೆ, ಹರಿ ರಾಮ ಕೃಷ್ಣ ಅಂತ ಯಾರೋ ಹೇಳ್ತಾರೆ. ಆ ಮಾತು ನಮ್ಮ ಕಿವಿಗೆ ಬೀಳ್ತದೆ. ಬಿದ್ದಾಗ ಏನಾಗಬೇಕು? ಮನಸ್ಸು ಕರಗಿ ಕಣ್ಣಲ್ಲಿ ನೀರು ಬರಬೇಕು. ಆ ರೀತಿಯಾಗಿ ನೀರಾಗಿಲ್ಲ ಅಂತ ಇಟ್ಕೊಳ್ಳಿ, ಏನು ಪ್ರತಿಕ್ರಿಯೆನೇ ಇಲ್ಲ. ದೇವರ ಸ್ಮರಣೆ, ದೇವರ ನಾಮಸ್ಮರಣೆ ಕೇಳ್ತಾ ಇದೆ. ಅದು ಕೇಳಿದ್ರೂ ಒಂದೇ, ಕೇಳದಿದ್ರೂ ಒಂದೇ. ಹಾಗೆಂದರೆ ಕೇಳಿ ಏನಾಗಬೇಕು? ಕಣ್ಣಲ್ಲಿ ನೀರು ಬರಬೇಕಲ್ವಾ ಅಂತಾರೆ. ಕೇಳಿ ನೀರಾಗದಿದ್ರೆ, ಮುಖ ಅರಳದಿದ್ದರೆ, ಮುಖ ಅರಳಬೇಕಂತ. ರಾಮ ಕೃಷ್ಣ ಅಂತ ಹೇಳಿದಾಗ ಮುಖದಲ್ಲಿ ಸಂತೋಷ ಬರಬೇಕು ಅಂತಾರೆ. ನಮ್ಮ ಸ್ವಾಮಿಯ ಹೆಸರನ್ನ ಹೇಳ್ತಾ ಇದ್ದಾರೆ, ನಮ್ಮ ಸ್ವಾಮಿಯ ಗುಣಚಿಂತನೆ ಮಾಡ್ತಾ ಇದ್ದಾರೆ, ಹಾಗೆ ಅಂತ ಸಂತೋಷ ಆಗಬೇಕಂತ. ನೋಡಿ, ಸಜ್ಜನರಿಗೆ ಈ ರೀತಿಯಾಗಿ ಆಗ್ತದೆ. ದಾಸರು ಹೇಳ್ತಾರೆ ನೋಡಿ, ಅಳುವರೋ ರೋಧಿಸುವರೋ ನಾಟ್ಯವಾಡುವರೋ ಹಾಗೆ ಅಂತ. ಹರಿನಾಮ ಸ್ಮರಣೆ ಮಾಡ್ತಾ ಮಾಡ್ತಾ ಆ ರೀತಿಯಾಗಿ ಮನೋಭಾವನೆ ಬಂದ್ಬಿಡುತ್ತದೆ. ಅದರಿಂದ ಯಾರ ಕಣ್ಣಲ್ಲಿ ನೀರು ಬರಲ್ಲ, ಯಾರ ಮುಖ ಅರಳೋದಿಲ್ಲ, ಕಣ್ಣಲ್ಲಿ ಆನಂದ ಬಾಷ್ಪ ಯಾರಿಗೆ ಬರೋದಿಲ್ಲ, ದ್ರವೀಭಾವ ರೂಪ ವಿಕಾರಾನಂತರಂ ಗಾತ್ರ ರುಹೇಶು. ಯಾರ ಮೈ ರೋಮಾಂಚನ ಆಗೋದಿಲ್ಲ, ಮೈಯಲ್ಲಿ ಇದ್ದ ಕೂದಲುಗಳು ಎದ್ದು ನಿಲ್ಲಬೇಕಂತ. ಅಂತಹ ಪರಮಾತ್ಮನ ಸರ್ವೋತ್ತಮನಾದ ಮಹಾ ಉಪಕಾರ ಮಾಡತಕ್ಕ, ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ ಪರಮಾತ್ಮನ ನಾಮಸ್ಮರಣೆ, ಅವನ ಕುರಿತಾದ ಹರಿಕತೆ ಹೇಳ್ತಾ ಇದ್ದಾರೆ ಹಾಗೆ ಅಂತ ಮೈಯಲ್ಲಿ ರೋಮಾಂಚನ ಆಗಬೇಕಂತ. ಯಾರಿಗೆ ಆಗೋದಿಲ್ಲ ಅಂಥವರು ಭವತಿ ತಥಾ ಚ ಮುಖವಿಕಾಸಾದಿರೂಪಂ ಸಾಧ್ಯಂ ಯಥಾ ಸ್ಯಾತ್ ತಥಾ ನ ವಿಕ್ರಿಯೇತ ಚೇತ್ ತದ್ ಅಶ್ಮಸಾರಂ. ಅದು ಈ ರೀತಿಯಾಗಿ ಮನಸ್ಸು ಕರಗಿಲ್ಲ ಅಂತ ಇಟ್ಟುಕೊಳ್ಳಿ, ಕಣ್ಣಲ್ಲಿ ನೀರು ಬರೋದು, ರೋಮಾಂಚನ ಆಗೋದು ಇದೆಲ್ಲ ಆಗದೇ ಇದ್ರೆ ಅವನ ಮನಸ್ಸು ಕಲ್ಲು ಇದ್ದಾಗೆ ಅಂತ. ಅದು ಮನಸ್ಸಲ್ಲವಂತೆ, ಗಟ್ಟಿಯಾದ ಕಲ್ಲು, ಕರಗಿಸೋದೇ ಕಷ್ಟ. ಇನ್ನೇನು ದೇವರ ನಾಮಸ್ಮರಣೆ, ದೇವರ ಕಥೆ ಕೇಳಿಯೂ ಕೂಡ ಮನಸ್ಸು ಕರಗಿಲ್ಲ ಅಂದ್ರೆ ಇನ್ನೇನು ಹೇಳಿ ಕರಗುತ್ತದೆ ಅವನಿಗೆ? ಕಣ್ಣಲ್ಲಿ ನೀರು ಬರಬೇಕು ಅಂತ, ಮುಖದಲ್ಲಿ ವಿಕಾಸ, ಮುಖ ಹರಳಬೇಕು, ಮುಖದಲ್ಲಿ ಸಂತೋಷ ಬರಬೇಕು, ರೋಮಾಂಚನ ಆಗಬೇಕು. ಇಲ್ಲದಿದ್ರೆ ಅವನ ಮನಸ್ಸು, ಅದು ಮನಸ್ಸಲ್ಲ, ಅದು ಕಲ್ಲು ಕೂತಿದೆ, ಹಾಗೆ ಒಳಗೆ ಕಲ್ಲೇರೋದು ಅಂತ ಹೇಳ್ತಾರೆ. ಅಥಾಭಿದೇಹ್ಯಂಗ ಮನೋನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನಃ ಯದಾಹ ವೈಯಾಸಕಿ ರಾತ್ಮವಿದ್ಯಾ ವಿಶಾರದೋ ನೃಪತಿಂ ಸಾಧು ಪೃಷ್ಟಃ. ಈ ರೀತಿಯಾಗಿ ಯಾಕೆ ಪರಮಾತ್ಮನ ಕಥೆಯನ್ನ ಕೇಳಬೇಕು ಎಂಬ ಅದಕ್ಕೆ ಹೇಳಿದ ಪಟ್ಟಿ ಇದೆಲ್ಲ. ಅದರಿಂದ ಹರಿಕತೆ ಕೇಳಬೇಕು. ಶುಕಾಚಾರ್ಯರು ಭಾಗವತವನ್ನ ಕೇಳು ಅಂತ ಯಾಕೆ ಕೇಳಬೇಕು ಅಂತ ಹೇಳಿದ್ರು, ಮನಸ್ಸಿನ ನೈರ್ಮಲ್ಯಕ್ಕಾಗಿ ಅದನ್ನೆಲ್ಲ ಹೇಳಿದ್ದಾರೆ. ಅದೇನು ಹೇಳಿದ್ರು ಶುಕಾಚಾರ್ಯರ ಪರೀಕ್ಷಿತ ರಾಜನಿಗೆ, ಅದನ್ನ ನಮಗೆ ತಿಳಿಸಿ ಅಂತಾರೆ. ಯದಾಹ ವೈಯಾಸಕಿ ರಾತ್ಮವಿದ್ಯಾ ವಿಶಾರದೋ ನೃಪತಿಂ ಸಾಧು ಪೃಷ್ಟ. ಪರೀಕ್ಷಿತ ರಾಜ ಒಳ್ಳೆ ಪ್ರಶ್ನೆಯನ್ನ ಕೇಳಿದ. ಶುಕಾಚಾರ್ಯರು ಅದಕ್ಕೆ ಸೂಕ್ತವಾಗಿ ಭಾಗವತ ಪ್ರವಚನವನ್ನೇ ಶುರು ಮಾಡ್ತಾ ಇದ್ದ. ನೋಡಿ, ನಾವು ಈ ಸೋಫಾರ್ ಕೇಳಿದ್ದು ಪ್ರಥಮ ಸ್ಕಂದದಿಂದ ಶುರು ಮಾಡಿ ಈ ದ್ವಿತೀಯ ಸ್ಕಂದ ತೃತೀಯೋಧ್ಯಾಯ ತನಕ, ಇದು ಭಾಗವತಕ್ಕೆ ಒಂದು ಪೀಠಿಕೆ ಇದ್ದಾಗೆ. ಪರೀಕ್ಷಿತ ರಾಜನ ಜನ್ಮ ವೃತ್ತಾಂತ, ಅವನು ಗಂಗಾ ತೀರಕ್ಕೆ ಬಂದದ್ದು, ಶುಕಾಚಾರ್ಯರು ಬಂದದ್ದು, ಶುಕಾಚಾರ್ಯರಲ್ಲಿ ಪ್ರಶ್ನೆ ಮಾಡಿದ್ದು, ಭಾಗವತವನ್ನು ಹೊಗಳೋದು, ಇದೆಲ್ಲ ಒಂದು ರೀತಿಯಾಗಿ ಒಂದು ಪೀಠಿಗೆ ಇದ್ದ ಹಾಗೆ. ಇದಾದ ಮೇಲೆ ಯಾವಾಗ ಶುಕಾಚಾರ್ಯರು ಶುರು ಮಾಡ್ತಾರೆ ಅದೇ ಭಾಗವತ ಅಂತ ಅರ್ಥ. ಈ ರೀತಿಯಾಗಿ ಆ
ಶುಕಾಚಾರ್ಯರ ಪರೀಕ್ಷಿತ ರಾಜನಿಗೆ ಏನು ಭಾಗವತವನ್ನ ಹೇಳಿದ್ರು ಅದನ್ನು ನಮಗೆ ತಿಳಿಸಿಕೊಡಿ ಹಾಗೆ ಅಂತ ಶೌನಕರು ಸೂತರಿಗೆ ಪ್ರಶ್ನೆ ಮಾಡ್ತಾರೆ. ಇದು ಶ್ರೀಮದ್ ಭಾಗವತೆ ದ್ವಿತೀಯ ಸ್ಕಂದೆ ತೃತೀಯೋಧ್ಯಾಯ. ಇಲ್ಲಿಗೆ 2ನೇ ಸ್ಕಂದದ 3ನೇ ಅಧ್ಯಾಯವು ಮುಗೀತು. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ ನಮಃ.